ಚಿಕ್ಕಬಳ್ಳಾಪುರದ ಸಂಸದರ ಗೃಹ ಕಚೇರಿಯ ಬಳಿ ಇಂದು ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಗೊಬ್ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದರು. ಮುಂಗಾರು ಪೂರ್ವದಲ್ಲಿಯೇ ಸರಿಯಾದ ಸಿದ್ಧತೆ ಮಾಡಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಯೂರಿಯಾ ಬೇಡಿಕೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ವಿತರಣೆ ಮಾಡಿದರೂ ರಾಜ್ಯ ಸರ್ಕಾರ ಸಮರ್ಪಕವಾಗಿ ವಿತರಣೆ ಮತ್ತು ನಿರ್ವಹಣೆ ಮಾಡಲು ಸಾಧ್ಯವಾಗದೆ ಇಂದು ಈ ಸಮಸ್ಯೆ ಎದುರಾಗಿದೆ ಎಂದರು. ರಾಜ್ಯ ಸರ್ಕಾರ 6.50 ಲಕ್ಷ ಟನ್ ಯೂರಿಯಾಗೆ ಬೇಡಿಕೆ ಇಟ್ಟಿದ್ದು, ಕೇಂದ್ರ ಸರ್ಕಾರ 8.13 ಲಕ್ಷ ಟನ್ ಯೂರಿಯಾ ನೀಡಿದೆ. 7 ಲಕ್ಷದ ಟನ್ ಮಾತ್ರ ಈವರೆಗೆ ಹಂಚಿಕೆ ಮಾಡಿದ್ದಾರೆ. ಉಳಿದ 1.13 ಲಕ್ಷ ಟನ್ ಹಾಗೆಯೇ ಇದೆ. ಇದನ್ನು ಯಾವ ಗೋದಾಮಿನಲ್ಲಿ ಇಡಬೇಕು ಎಂಬುದು ಕೃಷಿ ಇಲಾಖೆ ಗಮನಿಸಿಯೇ ಇಲ್ಲ. ಹಾಗಾಗಿ ಸಮಸ್ಯೆ ಉದ್ಭವಿಸಿದೆ ಎಂದರು. ರಾಜ್ಯದಲ್ಲಿದೆ, ಕೇಂದ್ರ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇರೋದು ಇದು ಯಾವ್ಯಾವ ಜಿಲ್ಲೆಯಲ್ಲಿ ಸ್ಟಾಕ್ ಆಗಿದೆ, ಅದನ್ನ ನೀವು ಯಾವ ಜಿಲ್ಲೆಗಳಿಗೆ ಬೇಡಿಕೆ ಇದೆ, ಅಧಿಕವಾಗಿ ಬೇಡಿಕೆ ಇದೆ, ಅದಕ್ಕೆ ನೀವು ಹಂಚಿಕೆ ಮಾಡೋದನ್ನ ಬಿಟ್ಟು ಮಾನ್ಯ ಸೋಮಣ್ಣವ್ರು ಹೇಳ್ದಂಗೆ ಇದು ಕಾಳಸಂತೆಯಲ್ಲಿ ಮಾರಾಟ ಆಗಿದೆ. ಇದನ್ನೆಲ್ಲ ಹಿಡಿಬೇಕಲ್ವಾ? ಇದು ರಾಜ್ಯ ಸರ್ಕಾರದ ಕೆಲಸ, ವಿಜಿಲೆಂಟ್ ಆಗಿ ನೋಡುವಂಥದ್ದು. ನಮ್ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ, ಕೆಲವ್ರನ್ನ ಹಿಡಿಯುವಂತ ಕೆಲಸನೂ ಆಗ್ತದೆ. ಇದರ ಜೊತೆಗೆ ನಾವೆಲ್ಲ ಕೂಡ ನಿಯೋಗ ಹೋಗಿ ಮಾನ್ಯ ಸಚಿವರುಗಳು ಮತ್ತು ನಾವು ಸಂಸದರು ಮಾನ್ಯ ಕೇಂದ್ರ ಸಚಿವರ ಹತ್ರ ಹೋಗಿ ಪ್ರತಿ ದಿವಸ 3,000 to 4,000 ಟನ್ ಅಷ್ಟು ಪ್ರತಿ ದಿವಸ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಕೂಡ ಯೂರಿಯಾ ಬರ್ತಾ ಇದೆ. ಇದನ್ನಿಲ್ಲ ಅಂತ ಹೇಳಿ ಸುಳ್ಳೇಳೋ ಜಾಯಮಾನ ನಮ್ದಲ್ಲ. ನಾವ್ ಏನಿದ್ರೆ ಸತ್ಯ ಮಾತಾಡ್ತೇವೆ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ನೀವು ವರ್ಷವಾರು ತಗೊಳ್ಳಿ, ಕರ್ನಾಟಕದ ಬೇಡಿಕೆ ಏನು, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ. ಇವ್ರ ಬೇಡಿಕೆ ಕೊಟ್ಟಿದ್ದಿದ್ದೇ 6.25 ಲಕ್ಷ ಹಿಂದೆ. 8,13,000 ಟನ್ ಯೂರಿಯಾ ಕೊಟ್ಟಿದ್ದೀವಿ. ಬೇಡಿಕೆ ಹೆಚ್ಚಾಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ? ಅಧಿಕವಾಗಿ ಮಳೆ ಆಗಿದೆ, ಕೃಷಿ ಭೂಮಿಯನ್ನ ಹೆಚ್ಚಿಗೆ ಇವತ್ತು ಕೃಷಿಯನ್ನ ಅವಲಂಬಿತರಿರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ, ಬೇಕಾಗಿದೆ. ಇದನ್ನೆಲ್ಲ ನೀವು ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ನೀವು ಕೊಡ್ಬೇಕಾಗಿರುವಂತ ಸಂದರ್ಭದಲ್ಲಿ ಮುಂಚೆನೆ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತಾ ಇದ್ವಿ. ಆದ್ರೂ ಕೂಡ ನಮ್ ಕೆಲಸ ಏನಿದೆ ಅಧಿಕವಾಗಿ ಕೇಳಿದಿರಿ. ನಾವು ಸಚಿವರುಗಳು ಅವ್ರ ನೇತೃತ್ವದಲ್ಲಿ ನಾವು ಈಗಾಗಲೇ ಮಾತಾಡಿದ್ದೀವಿ. ಪ್ರತಿ ದಿವಸ ಕೊಡ್ಲಿಕ್ಕೆ ಆರಂಭ ಮಾಡಿದೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.